Welcome to SRC Security Force India Private Limited and SRC Facility Management Private Limited. It is recognized by ISO. ನಾನು SRC Facility Management Private Limited ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಕಂಪನಿ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಲೆವೆಲ್ ಕಂಪನಿ. ನಾವು 2007 ಅಲ್ಲಿ ಕಂಪನಿನ ಸ್ಥಾಪನೆ ಮಾಡಿರೋದು. 13 ರಿಂದ 14 ವರ್ಷ ಆಯ್ತು ನಮ್ಮ ಕಂಪನಿ ರನ್ ಆಗ್ತಾ ಇದೆ. ನಾವು ಥ್ರೋಟ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮ ಕಂಪನಿನ ರನ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ 2,500ಗಿಂತ ಇನ್ನೂ ಹೆಚ್ಚಿನ ಮ್ಯಾನ್ ಪವರ್ ನಮ್ಮ ಹತ್ರ ವರ್ಕ್ ಮಾಡ್ತಿದ್ದಾರೆ. ಥ್ರೋಟ್ ಇಂಡಿಯಾ, ನಾಟ್ ಇನ್ ಬ್ಯಾಂಗ್ಳೂರು. ನಮ್ಮ ಬ್ಯಾಂಗ್ಳೂರಲ್ಲಿ ಅಷ್ಟೇ ನಮ್ಮ ಸಂಸ್ಥೆ ಇಲ್ಲ, ನಮ್ದು ಎಲ್ಲ ಕಡೆ ಬೆಂಗಳೂರು ಎಲ್ಲ ಬೇರೆ ಬೇರೆ ಸ್ಟೇಟು ಮತ್ತೆ ಬೆಂಗಳೂರಲ್ಲಿ ಶಿವಮೊಗ್ಗ, ಮೈಸೂರು, ದಾವಣಗೆರೆ ಆ ಕಡೆ ಎಲ್ಲ ಕಡೆ ನಮ್ಮ ಸಂಸ್ಥೆ, ಹಾಸನ, ಮೈಸೂರಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇವಾಗ ನಾನು ನಿಮ್ಮ ಹತ್ರ ಏನು ಮಾತಾಡೋಕ್ಕೆ ನಮ್ಮ ಕಂಪನಿ ಬಗ್ಗೆ ನಾನು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಮತ್ತೆ ಟ್ರೈನಿಂಗ್ ಕೊಡ್ತೀನಿ. ಯಾವ ತರ ಹೌಸ್ ಕೀಪಿಂಗ್ ಕೆಲಸನ ಹೆಂಗ್ ಮಾಡಬೇಕು, ನೀವು ಹೆಂಗೆ ಬರಬೇಕು, ನೀವು ಹೆಂಗೆ ಕೆಲಸನ ಮಾಡ್ಕೋಬೇಕು, ಈ ಹೌಸ್ ಕೀಪಿಂಗ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ, ನಿಮ್ಮನ್ನ ನೀವು ಹೆಂಗೆ ಕ್ಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಮಾಹಿತಿನ ನಿಮಗೆ ತಿಳಿಸ್ತೀನಿ. ಇವಾಗ ಹೌಸ್ ಕೀಪಿಂಗ್ ಅಂದ್ರೆ ಕೆಲವರ ಒಂದು ಮನೋಬೋಧದಲ್ಲಿ ಜಸ್ಟ್ ಹೌಸ್ ಕೀಪಿಂಗ್ ಅಂತ ಕರೀತಾರೆ. ಹೌಸ್ ಕೀಪಿಂಗ್ ಕೆಲಸ ಅನ್ನೋದು ಒಂದು ಈಸಿಯಾದ ಕೆಲಸ ಅಲ್ಲ. ಒಂದು ಬಿಲ್ಡಿಂಗ್ ಅಲ್ಲಿ ಒಂದಿನ ಹೌಸ್ ಕೀಪಿಂಗ್ ಬಂದಿಲ್ಲ ಅಂದ್ರೆ, ಒಂದು ಕಂಪನಿ ಆಗಲಿ, ಒಂದು ಅಪಾರ್ಟ್ಮೆಂಟ್ ಆಗಲಿ, ಒಂದು ಹಾಸ್ಪಿಟಲ್ ಆಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಹೌಸ್ ಕೀಪಿಂಗ್ ಅನ್ನೋ ಒಂದು ಕೆಲಸ ತುಂಬಾ ಮಹತ್ವವಾದ ಒಂದು ಕೆಲಸ. ಯಾಕೆ ಅಂದ್ರೆ ಒಂದ್ ಕಡೆ ಹೌಸ್ ಕೀಪಿಂಗ್ ಆ ದಿನ ಹೋಗಿಲ್ಲ ಅಂದ್ರೆ ಆ ಇಡೀ ಒಂದು ಪ್ಲೇಸು ನೋಡೋದಿಕ್ಕೆ ಆ ಒಳ್ಳೆ ಒಂದು ಲುಕ್ ಆಗಲಿ ಪ್ರತಿಯೊಂದು ಯಾವುದೇ ರೀತಿ ಇರಲ್ಲ. ನಮಗೆ ನಾವು ಪ್ರೌಡ್ ಫೀಲ್ ಆಗಬೇಕು. ಯಾಕೆ ಅಂದ್ರೆ ನಮ್ಮ ಕೆಲಸ ಫಸ್ಟ್, ನಮ್ಮ ಕೆಲಸಕ್ಕೆ ನಾವು ಅದರದೇ ಆದ ಗೌರವ ಕೊಡಬೇಕು. ಫಸ್ಟ್ ಹೌಸ್ ಕೀಪಿಂಗ್ ಅಂದ್ರೆ ಏನೋ ಒಂಥರ ಅಂತ ಯಾವತ್ತೇ ನಮ್ಮ ಬಗ್ಗೆ ನಾವು ಯಾವತ್ತೂ ಫೀಲ್ ಆಗಬಾರ್ದು. ಯಾವತ್ತು ನಮ್ಮ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು. ಆ ತರ ನಮ್ಮ ಕೆಲಸವನ್ನ ನಾವು ನೋಡ್ಕೋಬೇಕು, ನಮ್ಮನ್ನು ನಾವು ನೋಡ್ಕೋಬೇಕು. ನಾನು ಏನ್ ಹೇಳಿ ಇವಾಗ ನಿಮ್ಗೆ ಇದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ನಿಮ್ಮ ಸೇಫ್ಟಿ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವು ಕೆಲಸ ಎಷ್ಟು ನೀಟಾಗಿ ಮಾಡ್ತೀರೋ ಅದೇ ತರ ನಿಮ್ಮ ಸೇಫ್ಟಿನ ನೀವು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ವಿತೌಟ್ ಶೂಸ್ ಡ್ಯೂಟಿಗೆ ಬರಬಾರ್ದು. ಒಂದು ನಾವು ನೋಡೋಕೆ ಚೆನ್ನಾಗಿ ಕಾಣಬೇಕು. ಈಗ ಪ್ರತಿಯೊಬ್ಬರು ಈಗ ಯಾರ್ಯಾರು ನಾವು ಒಂದು ಸ್ವಲ್ಪ ನೋಡೋಕೆ ಬ್ರೂಮಿಂಗ್ ಸ್ಟ್ಯಾಂಡ್ ನೀಟಾಗಿ ಬಟ್ಟೆ ಹಾಕೊಂಡಿದ್ರೆ ಮೇಡಮ್ ಅಂತ ಕರೀತಾರೆ, ಮೇಡಮ್ ಸರ್. ಯಾಕೆ ಅಂದ್ರೆ ನಮ್ದು ಒಂದು ಬ್ರೂಮಿಂಗ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮನ್ನ ಅವರು ನೋಡೋ ರೀತಿನೇ ಆಗಲಿ, ಮಾತಾಡ್ಸೋ ರೀತಿನೇ ಆಗಲಿ ಬೇರೆ ಇರುತ್ತೆ. ನಾನು ಹೆಂಗೋ ಕೂದಲೆಲ್ಲ ಹೆಂಗ್ ಬಿಟ್ಕೊಂಡು ಯಾವ್ದಾದ್ರು ತರ ಬಟ್ಟೆ ಹಾಕೊಂಡು ನಾನು ಅವ್ರ ಮುಂದೆ ಹೋಗಿ ಮಾತಾಡಿದಾಗ ಅವ್ರು ನಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಅದಕ್ಕೆ ನಾನು ಇವಾಗ ಏನ್ ಹೇಳ್ತಿದ್ದೀನಿ ಅಂದ್ರೆ, ಕರೆಕ್ಟ್ ಆಗಿ ನೀಟಾಗಿ ಯೂನಿಫಾರ್ಮು, ಶೂ, ID ಕಾರ್ಡು ನಿಮ್ಮನ್ನ ನೀವು ಪ್ರೆಸೆಂಟೇಷನ್ ಮಾಡ್ಕೋಬೇಕು. ಫಸ್ಟ್ ನನಗೆ ನಾನು ಯಾವತ್ತೂ ಫಸ್ಟ್ ಚೆನ್ನಾಗಿ ಕಾಣಬೇಕು, ಆಮೇಲೆ ಬೇರೆಯವ್ರು ನಮ್ಮ ಬಗ್ಗೆ ಕರೀತಾರೆ ನೋಡ್ತಾರೆ ಅನ್ನೋದು ಸೆಕೆಂಡ್ರಿ. ಫಸ್ಟ್ ನಮಗೆ ನಾವು ಚೆನ್ನಾಗಿ ಕಾಣಬೇಕು, ನೀಟಾಗಿ ರೆಡಿಯಾಗಿ ಬರಬೇಕು. ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಲೇಡೀಸ್ಗೆ ಒಂದು ಜ್ಯುವೆಲರಿ ಹಾಕೋದು, ಬ್ಯಾಂಗಲ್ಸ್ ಹಾಕೋದು, ಚೈನ್ ಎಲ್ಲ ಹಾಕೋದು, ಅದು ಒಂದು ನಮಗೆ ಅದು ನಮ್ಮ ಇದರಲ್ಲಿ ಬಂದ್ಬಿಟ್ಟಿರುತ್ತೆ. ಯಾವತ್ತೂ ನೀವು ಡ್ಯೂಟಿಗೆ ಬರ್ತೀರಾ ನಿಮ್ಮ ಸೇಫ್ಟಿಗೋಸ್ಕರ ಯಾರು ಕೂಡ ವ್ಯಾಲ್ಯೂಬಲ್ ಐಟಮ್ನ ಹಾಕೊಂಡ್ ಬರಬಾರ್ದು. ಗೋಲ್ಡ್ ಚೈನು, ಗೋಲ್ಡ್ ಇಯರಿಂಗ್ಸ್, ಗೋಲ್ಡ್ ಏನೇ ಆದ್ರೂ 80% ಯಾವ್ದೊಂದು ಚಿಕ್ಕದೊಂದು ಬಟನ್ಸ್ ಒಂದು ಬಿಟ್ಟರೆ ಯಾವ್ದನ್ನ ಹಾಕೊಂಡ್ ಬರಬಾರ್ದು. ಯಾಕೆ ಅಂದ್ರೆ ನೀವು ಕೆಲಸ ಮಾಡೋ ಟೈಮಲ್ಲಿ ಏನೋ ಬಿದ್ದೋಯ್ತು, ಮಿಸ್ ಆಯ್ತು, ಆ ಟೈಮಲ್ಲಿ ಅದು ಮತ್ತೆ ಸಿಗುತ್ತೆ. ಏಕೆಂದ್ರೆ ನೀವು ತುಂಬಾ ಪ್ರಿವಿಯಸ್ ಅಲ್ಲಿ ಓಡಾಡಿರ್ತೀರಾ. ಇಲ್ಲಿ ನಾವು ಯಾರನ್ನೂ ಪ್ಲೇ ಮಾಡೋಕ್ಕಾಗಲ್ಲ, ನೀನ್ ತಗೊಂಡಿದ್ಯಾ ಅಂತ. ಮತ್ತೆ ಇನ್ನೊಂದು, ಎಸ್ಪೆಷಲಿ ಲೇಡೀಸ್ ಅಮೌಂಟ್ ನ ಕ್ಯಾರಿ ಮಾಡಬಾರ್ದು. ಯಾವುದೇ ತರ ಈಗ ನಿಮಗೆ ಡೈಲಿ ಎಕ್ಸ್ಪೆನ್ಸಿಗೆ ಬಸ್ಸಿಗೆ ಎಷ್ಟು ಬೇಕಿರುತ್ತೋ 30, 50 ಅಷ್ಟು ಅಮೌಂಟ್ ಅಷ್ಟೇ ತರಬೇಕು. ಯಾವ್ದಾದ್ರು ಒಂದು ಅಮೌಂಟ್ ಇದೆ 2,000, 3,000 ಆ ತರ ಯಾರು ಕೂಡ ಅಮೌಂಟ್ ನ ತರಬಾರ್ದು. ತಂದು ಇಲ್ಲಿ ಮಿಸ್, ಈಗ 5 ಮೆಂಬರ್ಸ್ ಇರ್ತಾರೆ, 5 ಮೆಂಬರ್ಸ್ ಅಲ್ಲಿ ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಯಾವ್ದು ಅಮೌಂಟ್ ಅನ್ನ ಕ್ಯಾರಿ ಮಾಡಬಾರ್ದು, ಯಾವ್ದು ವ್ಯಾಲ್ಯೂಬಲ್ ಐಟಮ್ ನ ಕ್ಯಾರಿ ಮಾಡಬೇಕು. ಎಸ್ಪೆಷಲಿ ಮೊಬೈಲ್, ತುಂಬಾ ಸ್ಮಾರ್ಟ್ ಮೊಬೈಲ್ ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಮೊಬೈಲ್ ಇರೋದ್ರಿಂದ ಇಲ್ಲಿ ನೀವು ಬರ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಸ್ಮಾರ್ಟ್ ಮೊಬೈಲ್ ಅನ್ನ 80% ಕಂಟ್ರೋಲ್. ತುಂಬಾ ಎಮರ್ಜೆನ್ಸಿ ಇದ್ರೆ ನಿಮ್ಮ ಸೂಪರ್ವೈಸರ್ ನಂಬರ್ನ ನಿಮ್ಮ ಮನೆಗೆ ಕೊಡಬೇಕು. ನಿಮ್ಮ ಸೂಪರ್ವೈಸರ್ ನಂಬರ್ಗೆ ಕಾಲ್ ಮಾಡ್ತಾರೆ. ಇಲ್ಲ ಅಷ್ಟು ನಮ್ಗೆ ಎಮರ್ಜೆನ್ಸಿ ಇದೆ, ಮನೆಯಲ್ಲಿ ಮಕ್ಕಳಿದ್ದಾರೆ, ಕಾಲ್ ಮಾಡ್ತಾರೆ ಅನ್ನಂದ್ರೆ ನೀವು ಒಂದು ಆಂಡ್ರಾಯ್ಡ್ ಮೊಬೈಲ್, ಚಿಕ್ಕ ಮೊಬೈಲ್ನ ಯೂಸ್ ಮಾಡಬೇಕು. ಇಲ್ಲಿ ನೀವು ದೊಡ್ಡ ಮೊಬೈಲ್ ತಗೊಂಡ್ಬರೋದು ಮತ್ತೆ ಬಗ್ಗೋದು ಹೇಳೋದು ಆ ಥರ ಮಾಡಿದಾಗ ಆ ಮೊಬೈಲ್ ಕೆಳಗಡೆ ಬಿದ್ದರೆ ಮೊಬೈಲ್ ಹೋಗುತ್ತೆ. ಯಾಕೆಂದ್ರೆ 10 ರಿಂದ 20,000 ರೂಪಾಯಿ, 15,000 ರೂಪಾಯಿ ಆ ಥರ ಮೊಬೈಲ್ ಇರುತ್ತೆ. ಯಾವುದು ಅದು ಸಿಂಪಲ್ ಅಮೌಂಟ್ ಅಲ್ಲ. ಒಂದು ತಿಂಗಳೆಲ್ಲ ಕೆಲಸ ಮಾಡಬೇಕು ನೀವು ಅಮೌಂಟ್ ಅನ್ನ ಬಳಸಬೇಕು ಅಂದ್ರೆ. ಹಾಗಾಗಿ ಹೌಸ್ ಕೀಪಿಂಗ್ಗಳು ಮೊಬೈಲ್ನ ಕಂಟ್ರೋಲ್ ಮಾಡಬೇಕು, ಗೋಲ್ಡ್ ಕಂಟ್ರೋಲ್ ಮಾಡಬೇಕು, ಮತ್ತೆ ಯಾವುದೇ ತರದ ವ್ಯಾಲ್ಯೂಬಲ್ ಐಟಮ್ನ ಇನ್ಸೈಡ್ ಕ್ಯಾರಿ ಮಾಡಬಾರ್ದು. ಮತ್ತೆ ಇನ್ನೊಂದು, ಎಸ್ಪೆಷಲಿ ಬ್ಯಾಂಗಲ್ಸ್ ಹಾಕ್ತೀರಾ, ಎಲ್ಲರೂ ಬ್ಯಾಂಗಲ್ಸ್ ಹಾಕೋದು ಒಂದು ಇದು. ಅಕಸ್ಮಾತ್ ನೀವು ಕೆಲಸ ಮಾಡ್ಬೇಕಾದ್ರೆ ಬ್ಯಾಂಗಲ್ಸ್ ಏನೋ ನಾವು ಮಾಪಿಂಗ್ ಮಾಡ್ಬೇಕಾದ್ರೆ, ವಾಟರ್ ವಾಶ್ ಮಾಡ್ಬೇಕಾದ್ರೆ ಇಷ್ಟು ಬ್ಯಾಂಗಲ್ಸ್ ನೀವು ಮನೇಲಿ ಎಲ್ಲಿ ಬೇಕಾದ್ರೂ ಇದೆ, ಅದು ನಾವು ಯಾವತ್ತೂ ಇದು ಮಾಡಲ್ಲ. ಬ್ಯಾಂಗಲ್ಸ್ ನ
ಮಾಡಬಾರ್ದು. ಹ್ಯಾಂಡ್ ಗ್ಲೌಸ್ ಹಾಕೊಂತೀರಾ, ಬ್ಯಾಂಗಲ್ಸ್ ಅನ್ನ ಆ ಟೈಮಲ್ಲಿ ಬ್ಯಾಂಗಲ್ಸ್ ತುಂಬಾನೇ ಎಫೆಕ್ಟ್ ಆಗುತ್ತೆ ನಿಮಗೆ. ಒಂದು ಸಿಂಪಲ್ ಒಂದೊಂದು ಹಾಕೊಳ್ಳೇಬೇಕು, ಅದು ನಮ್ಮ ಕಲ್ಚರ್ ಅಂದ್ರೆ ಸಿಂಪಲ್ ಒಂದೊಂದು ಬ್ಯಾಂಗಲ್ ಹಾಕೊಂಡ್ಬಿಡಿ, ಕೈ ತುಂಬಾ ಬ್ಯಾಂಗಲ್ಸ್ ಹಾಕೊಂಡು ಯಾವುದೇ ರೀತಿ ಕೆಲಸ ಮಾಡೋದು ಕಷ್ಟ. ಅದರಿಂದ ಏನೋ ಸೈಡ್ ಎಫೆಕ್ಟ್ ಆದ್ರೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ. ಆದಷ್ಟು ಬ್ಯಾಂಗಲ್ಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತೆ ಹೇರ್ನ ನೀಟಾಗಿ ಟೈ ಮಾಡಿರ್ಬೇಕು. ಈಗ ಯಾವ್ದು ನಾವು ಒಂದು ಮೂವ್ ಆಗ್ತಾ ಇರ್ತೀವಿ, ಇಲ್ಲ ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ, ಆದ್ರೂ ನಾವು ಈಗ ಆರ್ಗಾನಿಕ್ ಎಲ್ಲ ಕಡೆ ಎಲ್ಲ ಹೋಗ್ತೀವಿ, ಜಸ್ಟ್ ಅದು ಮೂವ್ ಆಗ್ಬೇಕಾದ್ರೆ ನಮ್ಮ ಹೇರ್ಸ್ ಏನಾರ ಇದಾದ್ರೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗೋದು ಇರುತ್ತೆ. ಯಾವುದೇ ಕಾರಣಕ್ಕೂ ಹೇರ್ಸ್ ಅನ್ನ ಟೈ ಮಾಡಬೇಕು. ನೀಟಾಗಿ ಯೂನಿಫಾರ್ಮ್ ಇರಬೇಕು, ಶೂ ಇರಬೇಕು, ಮತ್ತೆ ಹೇರ್ಸ್ ಅನ್ನ ಟೈ ಮಾಡಬೇಕು. ಇದು ಒಂದು ಬೇಸಿಕ್ ನಾನು ಹೇಳ್ತಾ ಇದ್ದೀನಿ. ನೀವು ಡೈಲಿ ಇಷ್ಟು ಕೆಲಸ ಮಾಡಬೇಕು, ನೀವು ಇದಕ್ಕೆ ಹಿಂಗೆ ಇರಬೇಕು ನಮಗೆ ಅಂತ ಹೇಳ್ತೇನೆ. ಬೇಸಿಕ್ ನೀವು ನೋಡೋಕೆ ನೀಟಾಗಿರ್ಬೇಕು, ನಿಮ್ಮನ್ನ ನೀವು ನೀಟಾಗಿ ನೋಡ್ಕೋಬೇಕು, ಮತ್ತೆ ನಿಮ್ಮ ವಸ್ತುಗಳಿಗೆ ಒಂದು ಸೆಕ್ಯೂರ್ ಇರಬೇಕು. ಆ ಥರ ನಿಮ್ಮನ್ನ ನೀವು ನೋಡ್ಕೋಬೇಕು. ಮತ್ತೆ ಕೆಲವೊಂದು ಟೈಮು ಇಷ್ಟು ಇದಾದ್ಮೇಲೆ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್? ಯಾಕೆ ನಾವು SRC ಕಂಪನಿಯಲ್ಲಿ ಕೆಲಸ ಮಾಡಬೇಕು? ನಮಗೆ ಬೇರೆ ಕಡೆ ಕೆಲಸ ಇರುತ್ತೆ, 1 ತಿಂಗಳು ಮಾಡೋದು, 2 ತಿಂಗಳು ಮಾಡೋದು, ಬೇರೆ ಕಡೆ ಹೋಗೋದು ಆ ಥರ ಇರುತ್ತೆ. SRC ಕಂಪನಿಯಿಂದ ಏನು ನಿಮಗೆ ಇನ್ಕಮ್ ಇದೆ. ನಾವು ಯಾಕೆ SRC ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ, SRC ಕಂಪನಿ ನಿಮ್ಮನ್ನಷ್ಟೇ ಪ್ರೊಟೆಕ್ಟ್ ಮಾಡಲ್ಲ. ಇಲ್ಲಿ ನಮ್ಮ ಹತ್ರ ಸಂಧ್ಯಾ ಕೆಲಸ ಮಾಡ್ತಿದ್ದಾರೆ, ನಮ್ಮ ಹತ್ರ ಸುಜಾತ ಕೆಲಸ ಮಾಡ್ತಿದ್ದಾರೆ, ನಮ್ಮ ಹತ್ರ ಜಯ ಕೆಲಸ ಮಾಡ್ತಿದ್ದಾರೆ. ಇವರು ಅಷ್ಟೇ, ನಿಮ್ಮ ಫ್ಯಾಮಿಲಿಗೂ ಕೂಡ SRC ಒಂದು ಸೆಕ್ಯೂರ್ ಆಗಿರುತ್ತೆ. ಒಂದು ESI ಅಂತ ಮಾಡ್ಕೊಡ್ತೀವಿ. ESI ಇಂದ ಇಡೀ ನಿಮ್ಮ ಫ್ಯಾಮಿಲಿ ಕೂಡ ಟ್ರೀಟ್ಮೆಂಟ್ ತಗೊಬಹುದು, ಹೆಲ್ತ್ ಇಶ್ಯೂ ಆಗಲಿ ಏನೇ ಆಗಲಿ. ಮತ್ತೆ PF ಇರುತ್ತೆ. ಈಗ ಒಂದು ಕಡೆ ಸ್ಯಾಲರಿ ತಗೊಂಡು ಇದಾದ್ರೆ ಒಂದು PF ಅಂತ ಡೆಬಿಟ್ ಮಾಡ್ತೀವಿ. ಅದು PF ಅಮೌಂಟ್ ಕೂಡ ನಿಮಗೆ SRC ಕಡೆಯಿಂದ PF ESI ಕಂಪಲ್ಸರಿ ಇರುತ್ತೆ. ಮತ್ತೆ ಆನ್ ಟೈಮ್ ಪೇಮೆಂಟ್ ಇರುತ್ತೆ. 7th ಇಂದ ಮಿನಿಮಮ್ ನಮ್ದು ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ 7th ಇಂದ 10th ಒಳಗಡೆ ನಿಮಗೆ ಆನ್ ಟೈಮ್ಗೆ ಪೇಮೆಂಟ್ ಸಿಗುತ್ತೆ. ಇಷ್ಟು ನಮ್ಮ ಕಂಪನಿ ಕಡೆಯಿಂದ ಬೆನಿಫಿಟ್ ನಿಮಗೆ. ESI ಇರುತ್ತೆ, PF ಇರುತ್ತೆ, ಮತ್ತೆ ಆನ್ ಟೈಮ್ ಪೇಮೆಂಟ್ಸ್ ಇರುತ್ತೆ. ಇದು ನಮ್ಮ ಕಂಪನಿ ಬೆನಿಫಿಟ್ಸ್. ಮತ್ತೆ ನಿಮ್ಮ ಕೆಲಸದ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಮಾಮೂಲಿ ನಮ್ಮ ಕಂಪನಿ ಟೈಮಿಂಗ್ಸ್ ಬಂದ್ಬಿಟ್ಟು 8:30 ಅಂದ್ರೆ ನೀವು 8:30ಗೆ ನೀವು ರೀಚ್ ಆಗಬೇಕು ಅಂದ್ರೆ ಮಿನಿಮಮ್ ಇನ್ಸೈಡ್ ನೀವು 8:20ಗೆ ಇನ್ಸೈಡ್ ಮಾಡಬೇಕು. 8:20ಗೆ ಇನ್ಸೈಡ್ ಆಗಿ ಎಲ್ಲರೂ ಒಂದು ಗ್ರೂಪ್ ಫೋಟೋನ ತೆಗಿಬೇಕು. ಇವತ್ತು ಎಷ್ಟು ಜನ ಬಂದಿದ್ದಾರೆ, ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಹೆಂಗಿದೆ, ಅವ್ರ ಹೇರ್ಸ್ ಹೆಂಗಿದೆ, ಶೂ ಹೆಂಗಿದೆ, ಅವ್ರ ಡ್ರೆಸ್ ಸೆನ್ಸ್ ಹೆಂಗಿದೆ. ಯಾರು ಡ್ರೆಸ್ ಸೆನ್ಸ್ ಇರಲ್ಲ ಅವ್ರಿಗೆ ನೀವು ಸೂಪರ್ವೈಸರ್ ಆದರೂ ಟೀಚ್ ಮಾಡಬೇಕು. ಹೇಗೆ ಬರಬೇಕು, ನೀವು ಹೇಗೆ ಇರಬೇಕು, ಹೇಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಬೇರೆ ಕ್ಲೈಂಟ್ ಹತ್ರ ಮಾತಾಡ್ಬೇಕಾದ್ರೆ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನ ನೀವು ಸೂಪರ್ವೈಸರ್ ಟೀಚ್ ಮಾಡಬೇಕು. ಅಲ್ಲಿ ಸೂಪರ್ವೈಸರ್ ಇಲ್ಲ ಅಂದ್ರೆ ಸೀನಿಯರ್ ಹೌಸ್ ಕೀಪಿಂಗ್ ಅವರು ಯಾರು ಇರ್ತಾರೆ ಅವರು ಯಾರು ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಇರಲ್ಲ ಅವ್ರಿಗೆ ನೀವು ಟೀಚ್ ಮಾಡಬೇಕು. ಮಾರ್ನಿಂಗ್ ಬಂದ ತಕ್ಷಣನೇ ಮೇನ್ ಬಂದ್ಬಿಟ್ಟು ಎಂಟ್ರಿ, ನಿಮ್ದು ಅಟೆಂಡೆನ್ಸ್ ಎಂಟ್ರಿ. ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೆಲಸ ಮಾಡೋದು ನಮ್ಮ ಬಗ್ಗೆ, ಇಲ್ಲಿ ಎಲ್ಲರೂ ಕೆಲಸ ಮಾಡೋದು ಸ್ಯಾಲರಿಗೋಸ್ಕರ. ಈಗ ಯಾರಾದ್ರೂ 1 ಮಂತ್ ಕೆಲಸ ಮಾಡಿದ್ರೆ ಸ್ಯಾಲರಿ ಬರಲಿಲ್ಲ ಅಂತ ಯಾರು ಕೆಲಸ ಮಾಡೋಕ್ಕಾಗುತ್ತಾ? ನಮಗೆ ಹಸಿವಿಲ್ಲ ಅಂದ್ರೆ ನಾವು ಕೆಲಸಕ್ಕೆ ಬರ್ತೀವಾ? ಇಲ್ಲ. ಎಲ್ಲರಿಗೂ ಹಸಿವಿದೆ, ನಮ್ಮದೇ ಆದ ಕಮಿಟ್ಮೆಂಟ್ಗಳಿದೆ, ನಮಗೆ ಕೆಲಸ ಬೇಕಿದೆ, ಹಾಗಾಗಿ ನಾವು ಕೆಲಸ ಬಂದಿದ್ದೀವಿ. ಕರೆಕ್ಟ್. ಮೇನ್ ಎಂಟ್ರಿ ಆದ ತಕ್ಷಣ ನೀವು ನಿಮ್ಮ ಎಂಟ್ರಿಯನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಒಂದು ಗ್ರೂಪ್ ಫೋಟೋ ತೆಗೆದು ನಾವು ಒಳಗಡೆ ಒಂದು ಗ್ರೂಪ್ ಇರುತ್ತೆ, ನಮ್ದು ಏನಿರುತ್ತೆ ಕಂಪನಿ ಇರುತ್ತೆ, ಏನು ಅಪಾರ್ಟ್ಮೆಂಟ್ಸ್ ಇರುತ್ತೆ, ಆ ಒಂದು ಇದರಲ್ಲಿ ನಿಮ್ದು ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ಅಲ್ಲಿ ಆ ಫೋಟೋನ ಪೋಸ್ಟ್ ಮಾಡಬೇಕು. ಅದಾದ್ಮೇಲೆ ಅಟೆಂಡೆನ್ಸ್ ಪೋಸ್ಟ್ ಮಾಡಬೇಕು. ಅಟೆಂಡೆನ್ಸ್ ಇವತ್ತು ಎಷ್ಟು ಜನ, 10 ಹೌಸ್ ಕೀಪಿಂಗ್, 3 ಗಾರ್ಡನರ್ಸ್, 2 ಎಲೆಕ್ಟ್ರಿಷಿಯನ್, 1 ಸೂಪರ್ವೈಸರ್. ಇದಿಷ್ಟು ಕೆಲಸನು ಸೂಪರ್ವೈಸರ್. ಇವತ್ತು ಸೂಪರ್ವೈಸರ್ ವೀಕ್ ಆಫ್ ಇದ್ದಾರೆ ಅಂದ್ರೆ ಯಾರು ಸೀನಿಯರ್ ಹೌಸ್ ಕೀಪಿಂಗ್ ಇರ್ತಾರೆ ಅವರು ಇದನ್ನ ಸೂಪರ್ವೈಸರ್ಗೆ ಇದನ್ನ ಪೋಸ್ಟ್ ಮಾಡಿದ್ರೆ ಸೂಪರ್ವೈಸರ್ ಗ್ರೂಪ್ ಅಲ್ಲಿ ಹಾಕ್ತಾರೆ. ಯಾವತ್ತು ಸೂಪರ್ವೈಸರ್ ವೀಕ್ ಆಫ್ ಇರ್ತಾರೆ ಅವತ್ತು ಸೀನಿಯರ್ ಹೌಸ್ ಕೀಪಿಂಗ್ ಇದನ್ನ ಮೇಂಟೈನ್ ಮಾಡಬೇಕು. ಅದಾದ್ಮೇಲೆ ನೀವು ಕರೆಕ್ಟಾಗಿ 8:30ಗೆ ನೀವು ವರ್ಕನ್ನ ಸ್ಟಾರ್ಟ್ ಮಾಡಬೇಕು. ವರ್ಕನ್ನ ಸ್ಟಾರ್ಟ್ ಮಾಡಿ ಡೈಲಿ ಅದು ಏನು ಚೆಕ್ ಲಿಸ್ಟ್ ಇರುತ್ತೆ ಎಲ್ಲ ಒಂದು ಕಂಪನಿ ಆಗಲಿ, ಒಂದು ಹಾಸ್ಪಿಟಲ್ ಆಗಲಿ, ಒಂದು ಸಾಫ್ಟ್ವೇರ್ ಆಗಲಿ, ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತೆ. ಚೆಕ್ ಲಿಸ್ಟ್ ಪ್ರಕಾರ ಕೆಲಸ ಮಾಡಬೇಕು. ಚೆಕ್ ಲಿಸ್ಟ್ ಪ್ರಕಾರ ಕೆಲಸ ಮಾಡಿ ಯಾವ ಕೆಲಸ ಕಂಪ್ಲೀಟ್ ಆದ ತಕ್ಷಣನೇ ಯಾವ ಕೆಲಸ ಆಗಿರುತ್ತೆ ಅದನ್ನ ಟಿಕ್ ಮಾಡಬೇಕು. ಯಾವುದು ಅಕಸ್ಮಾತ್ ತುಂಬಾ ಯಾವುದು ಹೆವಿ ವರ್ಕ್ ಇತ್ತು, ಎಕ್ಸ್ಟ್ರಾ ವರ್ಕ್ ಇತ್ತು, ಯಾವ ಕೆಲಸ ಕಂಪ್ಲೀಟ್ ಆಗಿಲ್ಲ ಅದನ್ನ ಇಂಟು ಮಾರ್ಕ್ ಹಾಕಬೇಕು. ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ರೈಟ್ ಮಾರ್ಕ್ ಹಾಕಬಾರ್ದು. ಕೆಲಸ ಕಂಪ್ಲೀಟ್ ಆಗಿಲ್ಲ ನೋ ಪ್ರಾಬ್ಲಮ್. ಕೆಲಸ ಕಂಪ್ಲೀಟ್ ಆಗಿ ಇಂಟು ಮಾರ್ಕ್ ಹಾಕಬೇಕು, ಕೆಲಸ ಕಂಪ್ಲೀಟ್ ಆಗಿದ್ರೆ ರೈಟ್ ಮಾರ್ಕ್ ಹಾಕಬೇಕು. ಈ ಒಂದು ನಮ್ಮ ಹತ್ರ 3 ಟೈಪ್ ಚೆಕ್ ಲಿಸ್ಟ್ ಇರುತ್ತೆ. ಡೇ ಒಂಥರ ಚೆಕ್ ಲಿಸ್ಟ್ ಇರುತ್ತೆ, ಮಂತ್ಲಿ ಚೆಕ್ ಲಿಸ್ಟ್ ಇರುತ್ತೆ, ಇಯರ್ಲಿ ಚೆಕ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ನಿಮ್ಮ ಕೆಲಸನ ನೀವು ಪ್ರೋಗ್ರೆಸ್ ಮಾಡ್ಕೊಂಡು ಹೋಗಬೇಕು. ಎವ್ರಿ ಡೇ ನಿಮ್ದು ವರ್ಕ್ ಆದ್ಮೇಲೆ, ನಿಮ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ, ಈಗ ಒಂದು 4:30ಗೆ ನಿಮ್ದು ವರ್ಕ್ ಕಂಪ್ಲೀಟ್ ಆಗುತ್ತೆ, ಒಂದು 4:40 ಆಗುತ್ತೆ, 4:50 ಆಗುತ್ತೆ. 4:50 to
ನಮ್ಮ ಹತ್ರ ಏನು ವರ್ಕ್ ಮಾಡಿದ್ವಿ ಅನ್ನೋದಕ್ಕೆ ಅದು ಒಂದು ರಿಪೋರ್ಟನ್ನು ನೀವು ಚೆಕ್ ಲಿಸ್ಟನ್ನು ತಗೊಂಡೋಗು ನಿಮ್ಮ ಹೈಯರ್ ಹತ್ರ ಸೂಪರ್ವೈಸರು, ಮ್ಯಾನೇಜರು ಅಥವಾ HR ಯಾವ ಕಂಪನಿಯಲ್ಲಿ ಯಾರು ನಮ್ಮ ಹೌಸ್ ಕೀಪಿಂಗ್ನ ನೋಡ್ತಾ ಇರ್ತಾರೆ, ಅಥಾರಿಟಿ ಪರ್ಸನ್ ಯಾರು ಇರ್ತಾರೆ ಅವ್ರ ಹತ್ರ ಒಂದು ನಮ್ಮ ಚೆಕ್ ಲಿಸ್ಟ್ ತಗೊಂಡೋಗಿ ಒಂದು ಸಿಗ್ನೇಚರ್ ಮಾಡಿಸ್ಕೋಬೇಕು ನೀವು. ಸರ್ ನಮ್ದು ಈ ಓಲ್ಡ್ ಡೇಲಿ ನಾನು ಇಷ್ಟು ಕೆಲಸ ಮಾಡಿಸಿದ್ದೀನಿ, ನಾನು ಈ ಡೇ ಎವ್ರಿ ಡೇ ಏನಾದರೂ ಹೊಸದೊಂದು ವರ್ಕನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಸರ್. ಇವತ್ತು ಬೇಸ್ಮೆಂಟ್ನ ಕ್ಲೀನ್ ಮಾಡಿದ್ದೀನಿ, ಇವತ್ತು ಕಾಮನ್ ಏರಿಯಾ ಡಿಪ್ ಕ್ಲೀನ್ ಮಾಡಿಸಿದ್ದೀನಿ, ಇವತ್ತು ಟೆರೆಸ್ನಾಗ ಏನು ಎವ್ರಿ ಡೇ ನೀವು ಏನು ಒಂದು ವರ್ಕನ್ನು ಪ್ರೊಸೆಸ್ ಮಾಡಿರ್ತೀರಾ ಆ ವರ್ಕನ್ನು ನೀವೇನು ಮಾಡಿರ್ತೀರ ಅದು ಟಿಕ್ ತಗೊಂಡು ಎವ್ರಿ ಡೇ ಮ್ಯಾನೇಜರ್ ಹತ್ರ ಅಥವಾ HR ಹತ್ರ ನಮಗೆ ಸಂಬಂಧಪಟ್ಟ ಟೀಮ್, ನಮ್ಮ ಹೌಸ್ ಕೀಪಿಂಗ್ಗೆ ಸಂಬಂಧಪಟ್ಟ ಟೀಮ್ ಹತ್ರ ನೀವು ಒಂದು ಸಿಗ್ನೇಚರ್ ತಗೋಬೇಕು. ನಾಳೆ ದಿನ ನಮಗೆ ನಾವು ವರ್ಕ್ ನೀವು ಹೇಳ್ತೀರಾ ನಾವು ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಮೇಡಮ್, ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ಈ ವರ್ಕ್ ಕಂಪ್ಲೀಟ್ ಮಾಡೋದನ್ನ ನೀವು ಪ್ರೂಫ್ನ ಏನಕ್ಕೆ ಇಟ್ಕೋಬೇಕಂತ ಹೇಳ್ತಿದ್ದೀರ ಅಂದರೆ ಅದು ನಿಮಗೆ ತುಂಬ ಬೆನಿಫಿಟ್ ಇದೆ. ನೀವು ಸ್ಯಾಲ್ರಿ ಮೋರ್ ದೆನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಹೋಗಿ ಮಾತಾಡ್ಬೋದು ಒಳಗಡೆ, ಸರ್ ನಮ್ಮದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಮಗೆ ಸ್ಯಾಲ್ರಿನ ಸ್ವಲ್ಪ ಹೈಕ್ ಮಾಡಿ ಕೊಡಿ, ನಮ್ಮ ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಅವಾಗ ನಮ್ಮನ್ನು ಕೇಳ್ತಾರೆ, ನೀವು ನಿಮ್ಮವ್ರು ಕೆಲಸ ಮಾಡಿದಾರಲ್ವಾ, ಏನಿದೆ ನಿಮ್ಮ ಹತ್ರ ಪ್ರೂಫ್, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ತುಂಬ ಚೆನ್ನಾಗಿ ಕೆಲಸ ಮಾಡಿದಾರಲ್ವಾ, ಏನಿದೆ ನಿಮ್ಮ ಹತ್ರ ಪ್ರೂಫ್ ಅಂತ ನಮ್ಮ ಹತ್ರ ಕೇಳ್ತಾರೆ. ಆಗ ನೀವು ಎವ್ರಿ ಡೇ ಏನು ವರ್ಕ್ ಮಾಡಿದ್ದಿಲ್ಲ ನೀವು ಆ ಚೆಕ್ ಲಿಸ್ಟಲ್ಲಿ ಅವ್ರ ಹತ್ರ ಒಂದು ಸಿಗ್ನೇಚರ್ ತಗೊಂಡಿದ್ರೆ ನೋಡಿ ಸರ್ ನಾವು ಎವ್ರಿ ಡೇ ಇಷ್ಟು ಕೆಲಸ ಮಾಡಿದ್ವಿ, ಈ ಥರ ನಮ್ಮ ಕೆಲಸ ಪ್ರೋಗ್ರೆಸ್ ಹೋಗ್ತಾ ಇದೆ, ಅದರಿಂದ ನಾವು ಸ್ಯಾಲ್ರಿ ಹೈಕನ್ನು ಕೇಳ್ತಾ ಇದ್ವಿ ಅಂತ ಹೇಳಿ ನಾವು ಹೋಗಿ ಒಳಗಡೆ ಮಾತಾಡಿ ನಿಮಗೆ ಸ್ಯಾಲ್ರಿನ ಹೈಕ್ ಪೊಸಿಷನ್ಗೆ ತೊಗೊಂಡೋಗ್ತೀವಿ. ಇದೆಲ್ಲ ನಾವು ನಿಮ್ಮ ಬೆನಿಫಿಟಿಗೋಸ್ಕರನೇ ಹೇಳ್ತಾ ಇರೋದು. ಈಗ ಯಾರೇ ಆದ್ರೂ ಈ ಒಂದೇ ಇದರಲ್ಲಿ ಕೆಲಸ ಮಾಡೋಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿ ಬೇಕು, ಒಂದು ಇದು ಬೇಕು ಅಂತೇಳಿ. ಅದಕ್ಕೇ ನಿಮ್ಮ ಕೆಲಸದ ಬಗ್ಗೆ ನೀವೇನೇ ಪ್ರೊಟೋಕಾಲ್ ಮಾಡಿಕೊಂಡು ನೀವೇನೇ ಫಾಲೋ ಅಪ್ ಮಾಡಬೇಕು. ಇವಾಗ ನಾನು ನಿಮಗೆ ಗ್ರೂಮಿಂಗ್ ಬಗ್ಗೆ, ನಿಮ್ಮ ಡ್ರೆಸ್ ಬಗ್ಗೆ, ನೀವು ಹೇಗಿರಬೇಕು, ನಿಮಗೆ ಏನು ಬೆನಿಫಿಟ್ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಇವಾಗ ನಾನು ನಿಮಗೆ ಕೆಲಸನ ಹೆಂಗೆ ಮಾಡಬೇಕು ಇದನ್ನು ಹೇಳೋದ್ರಿಂದ ಹೌಸ್ ಕೀಪಿಂಗ್ ಕೆಲಸ ಆಗಲ್ಲ, ಇದು ಗ್ರೌಂಡ್ ಲೆವೆಲಲ್ಲಿ ಕೆಲಸನ ಮಾಡಬೇಕು. ನೀವು ಹೆಂಗೆ ಕೆಲಸ ಮಾಡಬೇಕು, ಯಾವ ಥರ ಯಾವುದನ್ನು ಶೆಡ್ಯೂಲ್ ಯಾವ ಥರ ಮಾಡ್ಕೋಬೇಕು, ಈ ಪ್ರತಿಯೊಂದು ಕೆಲಸದ ಬಗ್ಗೆನೂ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿಗೆ ಬಂದು ಪ್ರತಿಯೊಂದನ್ನು ಮೂಮೆಂಟನ್ನು ನಾವು ನಿಮಗೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲೇ ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಕಡೆಯಿಂದ ಟ್ರೈನರ್ ಬರ್ತಾರೆ, ನಮ್ಮ ಹತ್ರ ಹೌಸ್ ಕೀಪಿಂಗ್ ಟ್ರೈನರ್ ಇದ್ದಾರೆ, ಗಾರ್ಡನ್ ಟ್ರೈನರ್ ಇದ್ದಾರೆ, ಮತ್ತು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಟ್ರೈನರ್ ಇದ್ದಾರೆ. ಅದರದ್ದೇ ಆದ ಅದೇ ಒಂದು ಪ್ರೊಫೆಷನಲ್ ಆಗಿ ಹೌಸ್ ಕೀಪಿಂಗಲ್ಲೇ ಒಂದು ಇವಾಗ ನಾನು ನಮ್ಮ ಕಂಪನಿಯಲ್ಲಿ ನೀವು ಯಾವ ಥರ ಬಟ್ಟೆ ಗ್ರೂಮಿಂಗ್ ಸ್ಟ್ಯಾಂಡರ್ಡು ಅದೆಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಬರೀ ಹೇಳೋದ್ರಿಂದ ಕೆಲಸ ಆಗಲ್ಲ, ನಿಮಗೆ ಎಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ ಅಲ್ಲಿಗೆ ಬಂದು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ನಮ್ಮ ಟ್ರೈನಿಂಗ್ ಡಿಪಾರ್ಟ್ಮೆಂಟಿಂದ. ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ಗೆ ಅನ್ನಪೂರ್ಣ ಮೇಡಮ್ ಅಂತ ಇದ್ದಾರೆ, ಅವರು ಲೇಡೀಸ್ ತುಂಬ ನಮಗೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಲೇಡೀಸ್ ಇರೋದ್ರಿಂದ ನಾವು ಅನ್ನಪೂರ್ಣ ಅಂತ ಹೇಳಿ ಟ್ರೈನರ್ ಇದ್ದಾರೆ, ಅವ್ರು ಬಂದು ಟ್ರೈನಿಂಗ್ ಕೊಡ್ತಾರೆ. ಮತ್ತು ಗಾರ್ಡನಿಂಗ್ ಡಿಪಾರ್ಟ್ಮೆಂಟಲ್ಲೇ ಅದೇ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ಶಿವಪ್ಪ ಸರ್ ಬಂದುಬಿಟ್ಟು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಟೆಕ್ನಿಕಲ್ ಫೀಲ್ಡ್ ಅಂತ ಹೋದರೆ ಅದೇ ಡಿಪಾರ್ಟ್ಮೆಂಟಲ್ಲೇ ಇರೋರು ಯೋಗೇಶ್ ಅಂತ ಇದ್ದಾರೆ, ಅವರು ಬಂದು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನನಗೆ ಇಷ್ಟು ಮಾತಾಡೋಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟು ಇಷ್ಟು ನಿಧಾನವಾಗಿ ನನ್ನ ಮಾತನ್ನು ಕೇಳ್ಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.